ಟೀಚರ್ಸನ್ನು ಮೊದಲೇ ಯೋಚನೆ ಮಾಡಿದೆ ದಿಢೀರಂತ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಆಗಿರ್ತಕ್ಕಂಥದ್ದು. ಇದರ ಜವಾಬ್ದಾರಿಯನ್ನು ಸರ್ಕಾರವೇ ಹೊರಬೇಕು. ಯಾಕೆಂತಂದರೆ ಜೀವಗಳಿಗೆ ಬೆಲೆ ಇದೆ, ಆದರೆ ಈ ಸರ್ಕಾರದಲ್ಲಿ ಜೀವಗಳಿಗೆ ಬೆಲೆ ಇಲ್ಲ ಅಂತ ನನಗೆ ಮೊದಲಿಂದ ಅನಿಸಿದೆ. ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ವಿಜೃಂಭಣೆಯ ಆಚರಣೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ನಿಮಗೆ ಗೊತ್ತಿರಬೇಕು, ರಾತ್ರಿ 2 ಗಂಟೆ 3 ಗಂಟೆಯವರೆಗೂ ಜನ ರಸ್ತೆಯಲ್ಲಿ ವಿಜೃಂಭಣೆ ಆಚರಿಸಿದ್ದಾರೆ. ಅಂದಮೇಲೆ ಮರುದಿನವೇ ಅದೇ ಜನ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ಸರ್ಕಾರಕ್ಕೆ ಪ್ರಜ್ಞೆ ಇರಬೇಕಾಗಿತ್ತು. ಆದರೆ ಇದೊಂದು ಅನಾಹುತ. ಈಗ ನಾನು ಹೆಚ್ಚಿಗೇನು ಮಾತನಾಡಲಾರೆ. ಇದರ ಜವಾಬ್ದಾರಿಯನ್ನು ಈ ಸರ್ಕಾರ ಬರಬೇಕು. ತಕ್ಷಣ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. ಇಲ್ಲ ಅಂತಂದರೆ ನಾನು ಈ ಸಂದರ್ಭದಲ್ಲಿ ಈ ರಾಜಕೀಯ ಯಾವುದು ಮಾತಾಡಬಾರ್ದು. ಇದರಲ್ಲಿ ಈ ರಾಜಕೀಯ ಅಲ್ಲ, ಜೀವಗಳ ಪ್ರಶ್ನೆ ಇದೆ, ಜೀವಗಳಿಗೆ ಬೆಲೆ ಇದೆ. ಆ ಜೀವಗಳನ್ನು ಉಳಿಸಬೇಕಾದ ಸರ್ಕಾರ ಇವತ್ತು ಜೀವಗಳೇ ಹೋಗಲಿಕ್ಕೆ ಇವರೇ ಕಾರಣ ಅಂತಕ್ಕಂಥ ಆಪಾದನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಟೀಚರ್ಸನ್ನು ಮೊದಲೇ ಯೋಚನೆ ಮಾಡಿದೆ ದಿಢೀರಂತ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಆಗಿರ್ತಕ್ಕಂಥದ್ದು. ಇದರ ಜವಾಬ್ದಾರಿಯನ್ನು ಸರ್ಕಾರವೇ ಹೊರಬೇಕು. ಯಾಕೆಂತಂದರೆ ಜೀವಗಳಿಗೆ ಬೆಲೆ ಇದೆ, ಆದರೆ ಈ ಸರ್ಕಾರದಲ್ಲಿ ಜೀವಗಳಿಗೆ ಬೆಲೆ ಇಲ್ಲ ಅಂತ ನನಗೆ ಮೊದಲಿಂದ ಅನಿಸಿದೆ. ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ವಿಜೃಂಭಣೆಯ ಆಚರಣೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ನಿಮಗೆ ಗೊತ್ತಿರಬೇಕು, ರಾತ್ರಿ 2 ಗಂಟೆ 3 ಗಂಟೆಯವರೆಗೂ ಜನ ರಸ್ತೆಯಲ್ಲಿ ವಿಜೃಂಭಣೆ ಆಚರಿಸಿದ್ದಾರೆ. ಅಂದಮೇಲೆ ಮರುದಿನವೇ ಅದೇ ಜನ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ಸರ್ಕಾರಕ್ಕೆ ಪ್ರಜ್ಞೆ ಇರಬೇಕಾಗಿತ್ತು. ಆದರೆ ಇದೊಂದು ಅನಾಹುತ. ಈಗ ನಾನು ಹೆಚ್ಚಿಗೇನು ಮಾತನಾಡಲಾರೆ. ಇದರ ಜವಾಬ್ದಾರಿಯನ್ನು ಈ ಸರ್ಕಾರ ಬರಬೇಕು. ತಕ್ಷಣ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. ಇಲ್ಲ ಅಂತಂದರೆ ನಾನು ಈ ಸಂದರ್ಭದಲ್ಲಿ ಈ ರಾಜಕೀಯ ಯಾವುದು ಮಾತಾಡಬಾರ್ದು. ಇದರಲ್ಲಿ ಈ ರಾಜಕೀಯ ಅಲ್ಲ, ಜೀವಗಳ ಪ್ರಶ್ನೆ ಇದೆ, ಜೀವಗಳಿಗೆ ಬೆಲೆ ಇದೆ. ಆ ಜೀವಗಳನ್ನು ಉಳಿಸಬೇಕಾದ ಸರ್ಕಾರ ಇವತ್ತು ಜೀವಗಳೇ ಹೋಗಲಿಕ್ಕೆ ಇವರೇ ಕಾರಣ ಅಂತಕ್ಕಂಥ ಆಪಾದನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಟೀಚರ್ಸನ್ನು ಮೊದಲೇ ಯೋಚನೆ ಮಾಡಿದೆ ದಿಢೀರಂತ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಆಗಿರ್ತಕ್ಕಂಥದ್ದು. ಇದರ ಜವಾಬ್ದಾರಿಯನ್ನು ಸರ್ಕಾರವೇ ಹೊರಬೇಕು. ಯಾಕೆಂತಂದರೆ ಜೀವಗಳಿಗೆ ಬೆಲೆ ಇದೆ, ಆದರೆ ಈ ಸರ್ಕಾರದಲ್ಲಿ ಜೀವಗಳಿಗೆ ಬೆಲೆ ಇಲ್ಲ ಅಂತ ನನಗೆ ಮೊದಲಿಂದ ಅನಿಸಿದೆ. ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ವಿಜೃಂಭಣೆಯ ಆಚರಣೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ನಿಮಗೆ ಗೊತ್ತಿರಬೇಕು, ರಾತ್ರಿ 2 ಗಂಟೆ 3 ಗಂಟೆಯವರೆಗೂ ಜನ ರಸ್ತೆಯಲ್ಲಿ ವಿಜೃಂಭಣೆ ಆಚರಿಸಿದ್ದಾರೆ. ಅಂದಮೇಲೆ ಮರುದಿನವೇ ಅದೇ ಜನ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ಸರ್ಕಾರಕ್ಕೆ ಪ್ರಜ್ಞೆ ಇರಬೇಕಾಗಿತ್ತು. ಆದರೆ ಇದೊಂದು ಅನಾಹುತ. ಈಗ ನಾನು ಹೆಚ್ಚಿಗೇನು ಮಾತನಾಡಲಾರೆ. ಇದರ ಜವಾಬ್ದಾರಿಯನ್ನು ಈ ಸರ್ಕಾರ ಬರಬೇಕು. ತಕ್ಷಣ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. ಇಲ್ಲ ಅಂತಂದರೆ ನಾನು ಈ ಸಂದರ್ಭದಲ್ಲಿ ಈ ರಾಜಕೀಯ ಯಾವುದು ಮಾತಾಡಬಾರ್ದು. ಇದರಲ್ಲಿ ಈ ರಾಜಕೀಯ ಅಲ್ಲ, ಜೀವಗಳ ಪ್ರಶ್ನೆ ಇದೆ, ಜೀವಗಳಿಗೆ ಬೆಲೆ ಇದೆ. ಆ ಜೀವಗಳನ್ನು ಉಳಿಸಬೇಕಾದ ಸರ್ಕಾರ ಇವತ್ತು ಜೀವಗಳೇ ಹೋಗಲಿಕ್ಕೆ ಇವರೇ ಕಾರಣ ಅಂತಕ್ಕಂಥ ಆಪಾದನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಟೀಚರ್ಸನ್ನು ಮೊದಲೇ ಯೋಚನೆ ಮಾಡಿದೆ ದಿಢೀರಂತ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಆಗಿರ್ತಕ್ಕಂಥದ್ದು. ಇದರ ಜವಾಬ್ದಾರಿಯನ್ನು ಸರ್ಕಾರವೇ ಹೊರಬೇಕು. ಯಾಕೆಂತಂದರೆ ಜೀವಗಳಿಗೆ ಬೆಲೆ ಇದೆ, ಆದರೆ ಈ ಸರ್ಕಾರದಲ್ಲಿ ಜೀವಗಳಿಗೆ ಬೆಲೆ ಇಲ್ಲ ಅಂತ ನನಗೆ ಮೊದಲಿಂದ ಅನಿಸಿದೆ. ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ವಿಜೃಂಭಣೆಯ ಆಚರಣೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ನಿಮಗೆ ಗೊತ್ತಿರಬೇಕು, ರಾತ್ರಿ 2 ಗಂಟೆ 3 ಗಂಟೆಯವರೆಗೂ ಜನ ರಸ್ತೆಯಲ್ಲಿ ವಿಜೃಂಭಣೆ ಆಚರಿಸಿದ್ದಾರೆ. ಅಂದಮೇಲೆ ಮರುದಿನವೇ ಅದೇ ಜನ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ಸರ್ಕಾರಕ್ಕೆ ಪ್ರಜ್ಞೆ ಇರಬೇಕಾಗಿತ್ತು. ಆದರೆ ಇದೊಂದು ಅನಾಹುತ. ಈಗ ನಾನು ಹೆಚ್ಚಿಗೇನು ಮಾತನಾಡಲಾರೆ. ಇದರ ಜವಾಬ್ದಾರಿಯನ್ನು ಈ ಸರ್ಕಾರ ಬರಬೇಕು. ತಕ್ಷಣ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು.
ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. ಇಲ್ಲ ಅಂತಂದರೆ ನಾನು ಈ ಸಂದರ್ಭದಲ್ಲಿ ಈ ರಾಜಕೀಯ ಯಾವುದು ಮಾತಾಡಬಾರ್ದು. ಇದರಲ್ಲಿ ಈ ರಾಜಕೀಯ ಅಲ್ಲ, ಜೀವಗಳ ಪ್ರಶ್ನೆ ಇದೆ, ಜೀವಗಳಿಗೆ ಬೆಲೆ ಇದೆ. ಆ ಜೀವಗಳನ್ನು ಉಳಿಸಬೇಕಾದ ಸರ್ಕಾರ ಇವತ್ತು ಜೀವಗಳೇ ಹೋಗಲಿಕ್ಕೆ ಇವರೇ ಕಾರಣ ಅಂತಕ್ಕಂಥ ಆಪಾದನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಟೀಚರ್ಸನ್ನು ಮೊದಲೇ ಯೋಚನೆ ಮಾಡಿದೆ, ದಿಢೀರಂತ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಆಗಿರ್ತಕ್ಕಂಥದ್ದು. ಇದರ ಜವಾಬ್ದಾರಿಯನ್ನು ಸರ್ಕಾರವೇ ಹೊರಬೇಕು. ಯಾಕೆಂತಂದರೆ ಜೀವಗಳಿಗೆ ಬೆಲೆ ಇದೆ, ಆದರೆ ಈ ಸರ್ಕಾರದಲ್ಲಿ ಜೀವಗಳಿಗೆ ಬೆಲೆ ಇಲ್ಲ ಅಂತ ನನಗೆ ಮೊದಲಿಂದ ಅನಿಸಿದೆ. ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ವಿಜೃಂಭಣೆಯ ಆಚರಣೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ನಿಮಗೆ ಗೊತ್ತಿರಬೇಕು, ರಾತ್ರಿ 2 ಗಂಟೆ 3 ಗಂಟೆಯವರೆಗೂ ಜನ ರಸ್ತೆಯಲ್ಲಿ ವಿಜೃಂಭಣೆ ಆಚರಿಸಿದ್ದಾರೆ. ಅಂದಮೇಲೆ ಮರುದಿನವೇ ಅದೇ ಜನ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ಸರ್ಕಾರಕ್ಕೆ ಪ್ರಜ್ಞೆ ಇರಬೇಕಾಗಿತ್ತು. ಆದರೆ ಇದೊಂದು ಅನಾಹುತ. ಈಗ ನಾನು ಹೆಚ್ಚಿಗೇನು ಮಾತನಾಡಲಾರೆ. ಇದರ ಜವಾಬ್ದಾರಿಯನ್ನು ಈ ಸರ್ಕಾರ ಬರಬೇಕು. ತಕ್ಷಣ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. ಇಲ್ಲ ಅಂತಂದರೆ ನಾನು ಈ ಸಂದರ್ಭದಲ್ಲಿ ಈ ರಾಜಕೀಯ ಯಾವುದು ಮಾತಾಡಬಾರ್ದು. ಇದರಲ್ಲಿ ಈ ರಾಜಕೀಯ ಅಲ್ಲ, ಜೀವಗಳ ಪ್ರಶ್ನೆ ಇದೆ, ಜೀವಗಳಿಗೆ ಬೆಲೆ ಇದೆ. ಆ ಜೀವಗಳನ್ನು ಉಳಿಸಬೇಕಾದ ಸರ್ಕಾರ ಇವತ್ತು ಜೀವಗಳೇ ಹೋಗಲಿಕ್ಕೆ ಇವರೇ ಕಾರಣ ಅಂತಕ್ಕಂಥ ಆಪಾದನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಟೀಚರ್ಸನ್ನು ಮೊದಲೇ ಯೋಚನೆ ಮಾಡಿದೆ, ದಿಢೀರಂತ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಆಗಿರ್ತಕ್ಕಂಥದ್ದು. ಇದರ ಜವಾಬ್ದಾರಿಯನ್ನು ಸರ್ಕಾರವೇ ಹೊರಬೇಕು. ಯಾಕೆಂತಂದರೆ ಜೀವಗಳಿಗೆ ಬೆಲೆ ಇದೆ, ಆದರೆ ಈ ಸರ್ಕಾರದಲ್ಲಿ ಜೀವಗಳಿಗೆ ಬೆಲೆ ಇಲ್ಲ ಅಂತ ನನಗೆ ಮೊದಲಿಂದ ಅನಿಸಿದೆ. ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ವಿಜೃಂಭಣೆಯ ಆಚರಣೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ನಿಮಗೆ ಗೊತ್ತಿರಬೇಕು, ರಾತ್ರಿ 2 ಗಂಟೆ 3 ಗಂಟೆಯವರೆಗೂ ಜನ ರಸ್ತೆಯಲ್ಲಿ ವಿಜೃಂಭಣೆ ಆಚರಿಸಿದ್ದಾರೆ. ಅಂದಮೇಲೆ ಮರುದಿನವೇ ಅದೇ ಜನ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ಸರ್ಕಾರಕ್ಕೆ ಪ್ರಜ್ಞೆ ಇರಬೇಕಾಗಿತ್ತು. ಆದರೆ ಇದೊಂದು ಅನಾಹುತ. ಈಗ ನಾನು ಹೆಚ್ಚಿಗೇನು ಮಾತನಾಡಲಾರೆ. ಇದರ ಜವಾಬ್ದಾರಿಯನ್ನು ಈ ಸರ್ಕಾರ ಬರಬೇಕು. ತಕ್ಷಣ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. ಇಲ್ಲ ಅಂತಂದರೆ ನಾನು ಈ ಸಂದರ್ಭದಲ್ಲಿ ಈ ರಾಜಕೀಯ ಯಾವುದು ಮಾತಾಡಬಾರ್ದು. ಇದರಲ್ಲಿ ಈ ರಾಜಕೀಯ ಅಲ್ಲ, ಜೀವಗಳ ಪ್ರಶ್ನೆ ಇದೆ, ಜೀವಗಳಿಗೆ ಬೆಲೆ ಇದೆ. ಆ ಜೀವಗಳನ್ನು ಉಳಿಸಬೇಕಾದ ಸರ್ಕಾರ ಇವತ್ತು ಜೀವಗಳೇ ಹೋಗಲಿಕ್ಕೆ ಇವರೇ ಕಾರಣ ಅಂತಕ್ಕಂಥ ಆಪಾದನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಟೀಚರ್ಸನ್ನು ಮೊದಲೇ ಯೋಚನೆ ಮಾಡಿದೆ, ದಿಢೀರಂತ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಆಗಿರ್ತಕ್ಕಂಥದ್ದು. ಇದರ ಜವಾಬ್ದಾರಿಯನ್ನು ಸರ್ಕಾರವೇ ಹೊರಬೇಕು. ಯಾಕೆಂತಂದರೆ ಜೀವಗಳಿಗೆ ಬೆಲೆ ಇದೆ, ಆದರೆ ಈ ಸರ್ಕಾರದಲ್ಲಿ ಜೀವಗಳಿಗೆ ಬೆಲೆ ಇಲ್ಲ ಅಂತ ನನಗೆ ಮೊದಲಿಂದ ಅನಿಸಿದೆ. ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ವಿಜೃಂಭಣೆಯ ಆಚರಣೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ನಿಮಗೆ ಗೊತ್ತಿರಬೇಕು, ರಾತ್ರಿ 2 ಗಂಟೆ 3 ಗಂಟೆಯವರೆಗೂ ಜನ ರಸ್ತೆಯಲ್ಲಿ ವಿಜೃಂಭಣೆ ಆಚರಿಸಿದ್ದಾರೆ. ಅಂದಮೇಲೆ ಮರುದಿನವೇ ಅದೇ ಜನ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ಸರ್ಕಾರಕ್ಕೆ ಪ್ರಜ್ಞೆ ಇರಬೇಕಾಗಿತ್ತು. ಆದರೆ ಇದೊಂದು ಅನಾಹುತ. ಈಗ ನಾನು ಹೆಚ್ಚಿಗೇನು ಮಾತನಾಡಲಾರೆ. ಇದರ ಜವಾಬ್ದಾರಿಯನ್ನು ಈ ಸರ್ಕಾರ ಬರಬೇಕು. ತಕ್ಷಣ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. ಇಲ್ಲ ಅಂತಂದರೆ ನಾನು ಈ ಸಂದರ್ಭದಲ್ಲಿ ಈ ರಾಜಕೀಯ ಯಾವುದು ಮಾತಾಡಬಾರ್ದು. ಇದರಲ್ಲಿ ಈ ರಾಜಕೀಯ ಅಲ್ಲ, ಜೀವಗಳ ಪ್ರಶ್ನೆ ಇದೆ, ಜೀವಗಳಿಗೆ ಬೆಲೆ ಇದೆ. ಆ ಜೀವಗಳನ್ನು ಉಳಿಸಬೇಕಾದ ಸರ್ಕಾರ ಇವತ್ತು ಜೀವಗಳೇ ಹೋಗಲಿಕ್ಕೆ ಇವರೇ ಕಾರಣ ಅಂತಕ್ಕಂಥ ಆಪಾದನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ.